ಅವತ್ತು ಜನ ಎಲ್ಲ ಸೇರಿದ್ರು ಸರ್. ಅವಾಗ ಜನ ಎಲ್ಲ ಸೇರಾದ್ಮೇಲೆ ಗೊತ್ತಾಯ್ತು ಅವ್ರು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಕಂಪ್ಲೇಂಟ್ ಮಾಡಿದ್ವಿ ಸರ್. ಇಮಿಡಿಯೇಟ್ 100 ಕಾಲ್ ಮಾಡಿಬಿಟ್ಟು ಪೊಲೀಸ್ ಬಂದರು, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ CCTV ಫುಟೇಜ್ ಎಲ್ಲ ನೋಡಿದ್ವಿ ನಾವು. ಅದು CCTV ಫುಟೇಜ್ ನೋಡಾದ್ಮೇಲೆ ಗೊತ್ತಾಯ್ತು ಅವನು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಎಷ್ಟು ದಿವಸದಿಂದ ಈ ತರ ಮಾಡ್ತಿದ್ದಾನೆ ಅಂತ ಅದು ಗೊತ್ತಿಲ್ಲ ಸರ್. ಸುಮಾರು ದಿವಸದಿಂದ ಸುಮಾರು ಮಕ್ಕಳಿಗೂ ಹಂಗೆ ಹೊಡಿತಾ ಇದ್ದಾನೆ ಅವ್ನು ರೋಡಲ್ಲಿ ಬಂದು. ನಿಮ್ಮ ಮಗು ಪರಿಸ್ಥಿತಿ ಹೇಗಿದೆ? ಅವನಿಗೆ ಸ್ವಲ್ಪ ಏಟ್ ಆಗಿದೆ ಸರ್, ಇಲ್ಲಿ ಐಬ್ರೋ ಹತ್ರ, ಮತ್ತೆ ಕೈಗೆ ಕಾಲ್ಗೆ ಎಲ್ಲ ಏಟ್ ಆಗಿದೆ. ಅವ್ನು ಜಿಮ್ ಟ್ರೈನರ್ ಅಂತೆ ಸರ್. ಎಲ್ಲಿ ಏನು ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಜಿಮ್ ಟ್ರೈನರ್ ಅಂತ ಗೊತ್ತು. ಗೊತ್ತಿಲ್ಲ. ಇನ್ನೊಬ್ರು ಬಂದಿದ್ರು ಸರ್ ನಮ್ಮ ಜೊತೆಗೆ, ಪೇರೆಂಟ್ಸು ಕಂಪ್ಲೇಂಟ್ ಮಾಡಕ್ಕೆ. ಅದ್ರ ಮುಂಚೆ ಯಾರು ಏನು ಮಾಡಿರ್ಲಿಲ್ಲ. ಅವತ್ತು ರಕ್ತ ಬರೋ ಹಂಗ್ ತರ ಹೊಡ್ಬಿಟ್ಟಲ್ಲ, ಅವಾಗ ಜನ ಎಲ್ಲ ಸೇರಾದ್ಮೇಲೆ ಅವರೆಲ್ಲ ಹೇಳಿದ್ರು ನಮ್ಮ ಮಕ್ಕಳಿಗೂ ಹಿಂಗೆ ಹೊಡೆದಿದ್ದಾನೆ. ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಇದೇ ಒಂದು ಜಾಗದಲ್ಲಿ ಘಟನೆ ನಡೆದಿರ್ತಕ್ಕಂಥ ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. ನಾವೀಗ ತ್ಯಾಗರಾಜ ನಗರದಲ್ಲಿ ಇರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥ ಮನೆಯ ಮುಂಭಾಗದಲ್ಲಿದ್ದೇವೆ. ಡಿಸೆಂಬರ್ 15 ಮಧ್ಯಾಹ್ನ 1:10 ಸುಮಾರಿಗೆ ಅಮಾನವೀಯವಾಗಿ ವ್ಯಕ್ತಿಯೋರ್ವ ಬಾಲಕನಿಗೆ ಫುಟ್ಬಾಲ್ನ ಚೆಂಡನ್ನು ಒದೆಯುವ ರೀತಿಯಲ್ಲಿ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಒದ್ದಿರ್ತಕ್ಕಂಥ ರಭಸಕ್ಕೆ ಇದೇ ಜಾಗದಲ್ಲಿ ಬಾಲಕ ನೀವು ಬಿದ್ದು ಗಾಯಗೊಂಡಿರ್ತಕ್ಕಂಥದ್ದು ನೀವೀಗಾಗಲೇ TV9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಸ್ಪಾಟ್ನಲ್ಲಿ ಮಗು ಬೀಳುತ್ತೆ. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಆತ ಅಜ್ಜಿ ಮನೆಯ ಮುಂಭಾಗ, ಇದೇ ಒಂದು ಅಜ್ಜಿ ಮನೆ ಆಗಿರ್ತಕ್ಕಂಥದ್ದು, ನೀವಿನ ಅಜ್ಜಿ ಮನೆ. ಅಜ್ಜಿ ಮನೆಗೆ ಆತ ಬಂದಿರ್ತಾನೆ. ತದನಂತರದಲ್ಲಿ 1:10 ಸುಮಾರಿಗೆ ಮನೆಯ ಮುಂಭಾಗದಲ್ಲಿ ಆಟವಾಡ್ತಿದ್ದಂಥ ಬಾಲಕನನ್ನು ಕಂಡಂಥ ರಂಜನ್ ಎಂಬಾತ, ನೀವೀಗಾಗಲೇ TV9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ಪಕ್ಕದ ಮನೆಯಲ್ಲೇ ರಂಜನ್ ವಾಸವಾಗಿರ್ತಕ್ಕಂಥದ್ದು. ಇದೇ ಮನೆಯಲ್ಲಿ ಕಳೆದ 30 ವರ್ಷಗಳಿಂದಲೂ ಕೂಡ ರಂಜನ್ ವಾಸವಾಗಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅವರ ಮಾವ ಮನೋಜ್ ಕುಮಾರ್, ಅಂದರೆ ಗಾಯಗೊಂಡಿರ್ತಕ್ಕಂಥ ನೀವಿನ ಮಾವ ಏನಿದ್ದಾರೆ, ಅವರು ಮಾತಾಡ್ತಾ ಹೇಳ್ತಿದ್ರು 30 ವರ್ಷಗಳಿಂದಲೂ ಕೂಡ ಇದೇ ಒಂದು ಮನೆಯಲ್ಲಿ ರಂಜನ್ ವಾಸವಾಗಿರ್ತಕ್ಕಂಥದ್ದು. ಆತ ನಮ್ಮೊಂದಿಗೆ ಯಾವುದೇ ಸಂಪರ್ಕಕ್ಕೆ ಬಂದಿಲ್ಲ. ಕಳೆದ 30 ವರ್ಷಗಳಿಂದಲೂ ಕೂಡ 4-5 ಬಾರಿ ಆತನನ್ನು ಗಮನಿಸಿದ್ದೇವೆ ಅಷ್ಟೇ. ಆತ ಯಾರೊಂದಿಗೂ ಕೂಡ ಸೌಹಾರ್ದಯುತವಾಗಿ ಮಾತನಾಡಿದ್ದನ್ನು ಕೂಡ ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಆ ಬಳಿಕ ಘಟನೆ ನಡೆದಂಥ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಜೈರಾಮ್ ಎಂಬಾತ ಆ ಮಗುವನ್ನು ಯಾಕೆ ಎತ್ತಿಲ್ಲ ಅಂತ ಹೇಳಿ ಆತನನ್ನು ಪ್ರಶ್ನೆ ಮಾಡ್ತಾನೆ. ಅಂದರೆ ಆತ ಒದ್ದಿರ್ತಕ್ಕಂಥದ್ದನ್ನು ಗಮನಿಸಿದ್ರಲ್ಲ, ಇದೇ ಒಂದು ಜಾಗದಲ್ಲಿ ನಡೆದುಕೊಂಡು ಬರಬೇಕಾದ್ರೆ ಆತ ಫುಟ್ಬಾಲ್ನ ರೀತಿಯಲ್ಲಿ ಮಗುವಿನ ಮೇಲೆ ಅಮಾನವೀಯವಾಗಿ ಒದ್ದು ದುರುಳ ಇದೇ ಒಂದು ರಸ್ತೆಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು. ಆ ಬಳಿಕ ನೋಡಿದಂಥ ಜೈರಾಮ್ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವುದೇ ಕಾರಣಕ್ಕೂ ಕೂಡ ಸ್ಪಂದನೆಯನ್ನು ನೀಡೋದಿಲ್ಲ. ಆತ ಒದ್ದಿರ್ತಕ್ಕಂಥದ್ದು ಆ ಕ್ಷಣಕ್ಕೂ ಕೂಡ ಕಂಡುಬರೋದಿಲ್ಲ. ತದನಂತರದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು CC ಕ್ಯಾಮ್ರಾ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಯಾಕೆ ಈ ರೀತಿಯಾಗಿ ಅಮಾನವೀಯವಾಗಿ ಆತ ವರ್ತಿಸಿದ್ದಾನೆ ಅನ್ನೋದನ್ನು ಕಂಡು ಬಂದಿರತಕ್ಕಂಥದ್ದು. ತದನಂತರದಲ್ಲಿ ಇತರೆ CCTV ದೃಶ್ಯಾವಳಿಗಳನ್ನು ಗಮನಿಸಿದಂಥ ಬಳಿಕ ಈ ಹಿಂದೆಯೂ ಕೂಡ ಆತ ಅಮಾನವೀಯವಾಗಿ ಇತರೆ ಮಕ್ಕಳೊಂದಿಗೂ ಕೂಡ ವರ್ತಿಸಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಆತನ ಪೋಷಕರು ದೂರನ್ನು ನೀಡಿದ್ದಾರೆ. ಕೇಸನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಕೂಡ ಈಗಾಗಲೇ ಆತನಿಗೂ ಕೂಡ ನೋಟಿಸನ್ನು ನೀಡಿ ಕರೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಮೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.